ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಜುಲೈ ತಿಂಗಳ 5ನೇ ತಾರೀಕು ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಅದೇ ರೀತಿ ಜೂನ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗ್ಜಿನನ್ನು ಈಗಾಗಲೇ ಕಂಪ್ಲೀಟ್ ಮಾಡಿದ್ದೇವೆ. ಅದನ್ನು ಯಾರು ನೋಡಿಲ್ಲ ಹೋಗಿ ಪ್ಲೇ ಲಿಸ್ಟಲ್ಲಿದೆ, ಹೋಗಿ ಎಲ್ಲರೂ ನೋಡಿಕೊಳ್ಳಿ ಒಂದು ಸಾರಿ. ಕೇಂದ್ರ ಸರ್ಕಾರವು ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ರಾಜಿಂದರ್ ಖನ್ನಾ ಅವರನ್ನು ನೇಮಕ ಮಾಡಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ, ಇದೇ ಮೊಟ್ಟ ಮೊದಲ ಬಾರಿಗೆ ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮತ್ತು ಉಪ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೇಮಕ ಮಾಡಲು ಆದೇಶ ಹೊರಡಿಸಿದೆ ಎಂದು ಹೇಳಬಹುದು. ಅಂದರೆ ಈಗ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಯಾರಪ್ಪ ಅಂತಂದರೆ ಅಜಿತ್ ದೋವಲ್ ಆಗಿದ್ದಾರೆ. ಈ ಹೆಚ್ಚುವರಿ ಅಂದರೆ ಎಕ್ಸ್ಟ್ರಾ ಮೆಂಬರನ್ನು ರಾಜಿಂದರ್ ಖನ್ನಾ ಅವರನ್ನು ಇತ್ತೀಚೆಗೆ ನೇಮಕ ಮಾಡಲಾಗಿದೆ. ರಾಜಿಂದರ್ ಖನ್ನಾ ಅವರನ್ನು ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೇಮಕ ಮಾಡಲಾಗಿದೆ. ಜೊತೆಗೆ ಉಪರಾಷ್ಟ್ರೀಯ ಸಲಹೆಗಾರರನ್ನು ಕೂಡ ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ರಾಜಿಂದರ್ ಖನ್ನಾ ಮತ್ತು ಉಪ ಭದ್ರತಾ ಸಲಹೆಗಾರರಾಗಿ ಟಿ.ವಿ. ರವಿಚಂದ್ರನ್ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಬಹುದು. ಇತ್ತೀಚೆಗೆ ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ರಾಜಿಂದರ್ ಖನ್ನಾ ನೋಡಿಕೊಳ್ಳಿ ಫ್ರೆಂಡ್ಸ್. ಅಂದರೆ ಇತ್ತೀಚೆಗೆ ಅಂದರೆ ನೇಮಕವಾದರ ಬಗ್ಗೆ ಪ್ರಶ್ನೆಯನ್ನು ಕೇಳಬಹುದೆಂದು ನಮ್ಮ ಅನಿಸಿಕೆ. ಮುಂದೆ ನೋಡೋಣ. ಯೂರೋ ವಲಯವನ್ನು ಸೇರಿದ ಇತ್ತೀಚಿನ ದೇಶ ಯಾವುದಂತ ಕೇಳಲಾಗಿದೆ. ಯೂರೋ ವಲಯವನ್ನು ಸೇರಿದ ದೇಶ ಕ್ರೊವೇಷಿಯಾ ದೇಶ ಇತ್ತೀಚೆಗೆ ಯೂರೋ ವಲಯವನ್ನು ಸೇರಿದ ದೇಶವಾಗಿದೆ. 2023ರಲ್ಲಿ ಕ್ರೊವೇಷಿಯಾ ದೇಶ ಸೇರಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಹಂಗೇರಿಯು ಬೆಲ್ಜಿಯಂನಿಂದ 6 ತಿಂಗಳ ಅವಧಿಗೆ ಕೌನ್ಸಿಲ್ ಆಫ್ ಯುರೋಪಿಯನ್ ಯೂನಿಯನ್ ಅಂದರೆ EU-ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದೆ. ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಹಂಗೇರಿ ದೇಶ ಬೆಲ್ಜಿಯಂನಿಂದ ಬೆಲ್ಜಿಯಂ ದೇಶದಿಂದ ಹಂಗೇರಿ ದೇಶವು 6 ತಿಂಗಳವರೆಗೆ EU-ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದೆ ಅಂತ ಹೇಳ್ಬೋದು. EU ಅಂದರೆ ಯುರೋಪಿಯನ್ ಯೂನಿಯನ್ ಅಂತ ಹೇಳ್ಬೋದು. ಹಂಗೇರಿಯು EU ಅಧ್ಯಕ್ಷತೆಯ ಧ್ಯೇಯವಾಕ್ಯ ಏನಪ್ಪ ಅಂತಂದರೆ ಮೇಕ್ ಯುರೋಪ್ ಗ್ರೇಟ್ ಅಗೇನ್ ಅಂತ ಹೇಳ್ಬೇಕು. ಅಂದರೆ ಇತ್ತೀಚೆಗೆ ಉದಾಹರಣೆ ನೋಡೋದಾದರೆ ನಮ್ಮ G20ಯಲ್ಲಿ ನಮ್ಮ ಭಾರತ ದೇಶ ವಸುಧೈವಕಂ ಕುಟುಂಬಕಂ ಎಂಬ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡಿತ್ತು G20ಯಲ್ಲಿ. ಅದೇ ರೀತಿಯಾಗಿ ಹಂಗೇರಿ ದೇಶ EU ಅಧ್ಯಕ್ಷ ಸ್ಥಾನ ವಹಿಸಿದ್ದರಿಂದ ಈ ಧ್ಯೇಯವಾಕ್ಯವನ್ನು ಮೇಕ್ ಯುರೋಪ್ ಆ್ಯಂಡ್ ಗ್ರೇಟ್ ಅಗೇನ್ ಎಂಬ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡಿದೆ ಅಂತ ಹೇಳ್ಬೋದು. 2004ರಲ್ಲಿ EU-ಗೆ ಸೇರ್ಪಡೆಗೊಂಡ ನಂತರ ಹಂಗೇರಿಯು ಕೌನ್ಸಿಲ್ ಆಫ್ ಅಧ್ಯಕ್ಷ ಸ್ಥಾನವನ್ನು 2ನೇ ಬಾರಿಗೆ ವಹಿಸಿಕೊಳ್ಳುತ್ತಿದೆ. ಇದು ಯಾವುದು ಹಂಗೇರಿ ದೇಶ 2004ರಲ್ಲಿ ಈ EU-ಗೆ ಸೇರ್ಪಡೆಗೊಂಡಿದೆ ಅಂತ ಹೇಳ್ಬೋದು. ಅಂದರೆ ಯುರೋಪಿಯನ್ ಯೂನಿಯನ್ಗೆ ಈ ಹಂಗೇರಿ ದೇಶ 2004ರಲ್ಲಿ ಸೇರಿಕೊಂಡಿದೆ. ಮೊಟ್ಟ ಮೊದಲ ಬಾರಿಗೆ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡದ್ದು ಯಾವಾಗಪ್ಪ ಅಂತಂದರೆ 2011ರಲ್ಲಿ. 2011ರಲ್ಲಿ ಏನು ಮಾಡ್ತಂದರೆ ಹಂಗೇರಿ ದೇಶ EU-ಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುತ್ತದೆ. ಈಗ ತದನಂತರ ಇದು 2ನೇ ಬಾರಿ ಅಂತ ಹೇಳ್ಬೋದು. ಹಂಗೇರಿಯು 2025ರ ಜನವರಿ 1ರಂದು ಪೋಲೆಂಡ್ಗೆ ಅಧ್ಯಕ್ಷ ಸ್ಥಾನವನ್ನು ಹಸ್ತಾಂತರಿಸಲಾಗುತ್ತದೆ. ಅಂದರೆ ಮುಂದಿನ ವರ್ಷ ಜನವರಿ 1ನೇ ತಾರೀಕರಂದು ಈ ಪೋಲೆಂಡ್ಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುತ್ತದೆ. ಯಾವುದು ಪೋಲೆಂಡ್ ದೇಶಕ್ಕೆ ಮುಂದಿನ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳೋದು ಪೋಲೆಂಡ್, ಈಗ ವಹಿಸಿಕೊಳ್ಳುತ್ತಿರೋದು ಹಂಗೇರಿ ದೇಶ ಅಂತ ಹೇಳ್ಬೋದು. ಮತ್ತು ಆ ಪೋಲೆಂಡ್ ಅಧ್ಯಕ್ಷತೆಯು ಜೂನ್ ತಿಂಗಳ 2025ರವರೆಗೆ ತನಕ ಇರುತ್ತದೆ ಅಂತ ಹೇಳ್ಬೋದು. ಈ ಪೋಲೆಂಡ್ನ ಅಧ್ಯಕ್ಷ ಸ್ಥಾನವನ್ನು ಎಷ್ಟರವರೆಗೆ ಇರುತ್ತದೆ ಅಂದರೆ ಜೂನ್ ತಿಂಗಳವರೆಗೆ ಇರುತ್ತದೆ. ಅಂದರೆ 6 ಮಂತ್ ಅಂದರೆ 6 ಮಂತ್ ಅಂತ ಹೇಳ್ಬೋದು. 6 ತಿಂಗಳು ಕಾಲ ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಾಗುತ್ತದೆ. ಹಾಗಾದರೆ ಈ EU ಅಂದರೆ ಯುರೋಪಿಯನ್ ಯೂನಿಯನ್ ಅಂತ ಹೇಳ್ಬೋದು. ಈ EU ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡಿಕೊಳ್ಳೋಣ. ಐರೋಪ್ಯ ಒಕ್ಕೂಟವು ಯುರೋಪಿನಲ್ಲಿರುವ 27 ರಾಜಕೀಯ ಮತ್ತು ಆರ್ಥಿಕ ಒಕ್ಕೂಟವಾಗಿದೆ. ಇದು ನವೆಂಬರ್ 1, 1993ರಂದು ಜಾರಿಗೆ ಬಂದ ಮ್ಯಾಸ್ಟ್ರಿಚ್ ಒಪ್ಪಂದದಿಂದ EU-ಯನ್ನು ಸ್ಥಾಪಿಸಲಾಗಿದೆ. ಯಾವಾಗ 1993ರಲ್ಲಿ ನವೆಂಬರ್ 1ನೇ ತಾರೀಕರಂದು ಈ ಮ್ಯಾಸ್ಟ್ರಿಚ್ ಒಪ್ಪಂದದಿಂದ ಈ ಯುರೋಪಿಯನ್ ಯೂನಿಯನನ್ನು ಸ್ಥಾಪಿಸಲಾಗಿದೆ ಅಂತ ಹೇಳ್ಬೋದು. EU ತನ್ನದೇ ಆದ ಯೂರೋ ಕರೆನ್ಸಿ ಹೊಂದಿದೆ. ಇದು ಏನು ಮಾಡಿದೆ ಅಂದರೆ ಯುರೋಪಿಯನ್ ಯೂನಿಯನ್ನು ತನ್ನದೇ ಆದ ಒಂದು ಕರೆನ್ಸಿಯನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಜೊತೆಗೆ ಇದನ್ನು 20 ದೇಶಗಳು ತಮ್ಮ ಅಧಿಕೃತ ಕರೆನ್ಸಿಯಾಗಿ ಬಳಸಲಾಗುತ್ತಿವೆ. ಈ EU-ನ ಕರೆನ್ಸಿಯನ್ನು ಒಳಗೊಂಡಿದೆ. ಅದು 20 ದೇಶಗಳು ತಮ್ಮ ಅಧಿಕೃತವಾಗಿ ಕರೆನ್ಸಿಯಾಗಿ ಬಳಸಲಾಗುತ್ತಿದೆ. ಇನ್ನು 7 ರಾಷ್ಟ್ರಗಳು ಯೂರೋವನ್ನು ಬಳಸಲಾಗುತ್ತಿಲ್ಲ ಅಂತ ಹೇಳ್ಬೋದು. ಅಂದರೆ
EU ಅಂದರೆ ಯುರೋಪಿಯನ್ ಯೂನಿಯನ್ನ ಒಂದು ಕರೆನ್ಸಿಯನ್ನು ಅಳವಡಿಸಿಕೊಂಡಿದೆ. ಇದನ್ನು ಈಗ 20 ದೇಶಗಳು ಅಧಿಕೃತವಾಗಿ ಬಳಕೆಯನ್ನು ಮಾಡುತ್ತಿದ್ದೇವೆ. ಅದರಲ್ಲಿ 27 ದೇಶಗಳಲ್ಲಿ 20 ದೇಶಗಳು ಈ EU ದೇಶಗಳಲ್ಲಿ ಅವನ್ನು ಅಧಿಕೃತವಾಗಿ ಬಳಕೆ ಮಾಡಿದರೆ, ಇನ್ನೂ ಉಳಿದ 7 ದೇಶಗಳು ಯೂರೋ ಕರೆನ್ಸಿಯನ್ನು ಬಳಸುತ್ತಿಲ್ಲ ಅಂತ ಹೇಳ್ಬೋದು. ಯುರೋಪಿನಲ್ಲಿರುವ ಆರ್ಥಿಕ ಮತ್ತು ರಾಜಕೀಯ ಸ್ಥಿರತೆಯನ್ನು ಹೆಚ್ಚಿಸಲು ಮತ್ತು ಅದರ ಸದಸ್ಯ ರಾಷ್ಟ್ರಗಳ ನಡುವೆ ಸಹಕಾರ ಮತ್ತು ಏಕೀಕರಣವನ್ನು ಉತ್ತೇಜಿಸುವುದು ಇದರ ಮುಖ್ಯ ಗುರಿಯಾಗಿದೆ ಅಂತ ಹೇಳ್ಬೋದು. ಯುರೋಪಿಯನ್ ಯೂನಿಯನ್ನ ಮುಖ್ಯ ಗುರಿ ಏನಪ್ಪ ಅಂತಂದರೆ, ಎಲ್ಲ ದೇಶಗಳನ್ನು ಸ್ಥಿರತೆಯನ್ನು ಹೆಚ್ಚಿಸಬಹುದಾಗಿರ್ಬೋದು, ಅದರ ಜೊತೆಗಿರುವ ಸದಸ್ಯ ರಾಷ್ಟ್ರಗಳನ್ನು ಏಕೀಕರಣವನ್ನು ಉತ್ತೇಜಿಸುವ ಜೊತೆಗೆ ಒಳ್ಳೆಯ ಬಾಂಧವ್ಯವನ್ನು ಹೊಂದುವುದರ ಇದರ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಅದು ಯುರೋಪಿಯನ್ ಯೂನಿಯನ್ನ ರಾಷ್ಟ್ರಗಳ ಒಕ್ಕೂಟ. ಅದೇ ರೀತಿಯಾಗಿ ಕ್ರೊಯೇಷಿಯಾ 2023ರಲ್ಲಿ EU 27ನೇ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿದೆ. ಇತ್ತೀಚೆಗೆ ಅಂದರೆ 2023ರಲ್ಲಿ ಏನು ಮಾಡಿದೆ ಅಂದರೆ, ಈ ಕ್ರೊಯೇಷಿಯಾ ದೇಶ 27ನೇ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿದೆ ಅಂತ ಹೇಳ್ಬೋದು ಯುರೋಪಿಯನ್ ಯೂನಿಯನ್ಗೆ. ಯುನೈಟೆಡ್ ಕಿಂಗ್ಡಮ್ 2020ರಲ್ಲಿ ಯುರೋಪಿಯನ್ ಯೂನಿಯನ್ನ ತೊರೆದಿದೆ. ಅಂದರೆ ಯುರೋಪಿಯನ್ ಯೂನಿಯನ್ನನ್ನು ಬಿಟ್ಟು ಹೊರಗಡೆ ಬಂದ ದೇಶ ಯಾವುದಪ್ಪ ಅಂತಂದರೆ 2020ರಲ್ಲಿ ಯುನೈಟೆಡ್ ಕಿಂಗ್ಡಮ್. 2020ರಲ್ಲಿ ಇದು ಯುರೋಪಿಯನ್ EUಯಿಂದ ಹೊರಗಡೆ ಬಂದಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ EU ಅಲ್ಲಿ ಯೂರೋಝೋನ್ ಅಂತ ಅನ್ನು ಒಳಗೊಂಡಿದೆ. ಈ ಯೂರೋಝೋನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಯೂರೋಝೋನ್ ಎಂದರೆ ಯೂರೋ ವಲಯವು ಅಧಿಕೃತವಾಗಿ ಯೂರೋ ಪ್ರದೇಶವನ್ನು ಒಳಗೊಂಡಿರುತ್ತದೆ. ಅಂದರೆ ಯೂರೋ ವಲಯವನ್ನು ಅಧಿಕೃತವಾಗಿ ಯೂರೋ ಪ್ರದೇಶ ಎಂದು ಇದನ್ನು ಕರೆಯಲಾಗುತ್ತದೆ ಅಂತ ಹೇಳ್ಬೋದು. ಇದು ಯೂರೋವನ್ನು ತಮ್ಮ ರಾಷ್ಟ್ರೀಯ ಕರೆನ್ಸಿಯಾಗಿ ಸಂಪೂರ್ಣವಾಗಿ ಸಂಯೋಜಿಸಿರುವ ಎಲ್ಲ ಯುರೋಪಿಯನ್ ಯೂನಿಯನ್ ದೇಶಗಳನ್ನು ಒಳಗೊಂಡಿರುವ ಒಂದು ಭೌಗೋಳಿಕ ಮತ್ತು ಆರ್ಥಿಕವಾಗಿ ಪ್ರದೇಶವಾಗಿದೆ ಅಂತ ಹೇಳ್ಬೋದು. ಯಾವುದು ಜಿಯೋಗ್ರಫಿಕಲ್ ಮತ್ತು ಎಕನಾಮಿಕಲ್ ಪ್ರದೇಶ ಅಂದರೆ ಈ ಎಕನಾಮಿಕಲ್ ಮತ್ತು ಜಿಯೋಗ್ರಫಿಕಲ್ ಪ್ರದೇಶವನ್ನು ಒಳಗೊಂಡ ಒಂದು ಪ್ರದೇಶವನ್ನು ಈ ದೇಶಗಳು ಒಳಗೊಂಡಿವೆ. ಈ ಯುರೋಪಿಯನ್ ಯೂನಿಯನ್ ದೇಶಗಳು ಒಳಗೊಂಡಿವೆ ಅಂತ ಹೇಳ್ಬೋದು. ಅಂದರೆ ಒಂದು ದೇಶದಿಂದ ಎಲ್ಲ ದೇಶದಲ್ಲಿ ಈ ಯೂರೋ ಕರೆನ್ಸಿಯನ್ನು ಮಾತ್ರ ಬಳಸಬೇಕು. ಈ ಯೂರೋ ಕರೆನ್ಸಿ ಯಾವ್ಯಾವ 27 ದೇಶ ಇದಾವಲ್ಲ, ಈ 27 ದೇಶಗಳು ಈ ಯೂರೋ ಕರೆನ್ಸಿಯನ್ನು ಬಳಸಿಕೊಂಡು ತಮ್ಮ ಆರ್ಥಿಕ ಮತ್ತು ಭೌಗೋಳಿಕದಲ್ಲಿ ಪ್ರದೇಶಗಳನ್ನು ಒಳಗೊಂಡಂತೆ ಅವು ತಮ್ಮ ವ್ಯವಹಾರಗಳನ್ನು ನಡೆಸಬಹುದಾಗಿದೆ ಅಂತ ಹೇಳ್ಬೋದು. ಪ್ರಸ್ತುತವಾಗಿ ಯೂರೋ ಝೋನ್ 20 ದೇಶಗಳನ್ನು ಒಳಗೊಂಡಿದೆ. ಅಂದರೆ 20 ಯೂರೋ ಝೋನ್ ಅಂದರೆ 20 ದೇಶಗಳು ಏನು ಮಾಡಿದಾವೆ ಅಂದರೆ ಈ ಯೂರೋ ಝೋನನ್ನು ಒಳಗೊಂಡಿದೆ. ಯೂರೋ ಝೋನ್ ಅಂದರೆ ಈ ಎಲ್ಲ ದೇಶಗಳು ಈ ಯುರೋಪಿಯನ್ ಯೂನಿಯನ್ನ ಕರೆನ್ಸಿಯನ್ನು ಬಳಸಿಕೊಂಡು ತಮ್ಮ ಆರ್ಥಿಕ ವ್ಯವಹಾರವನ್ನು ನಡೆಸುವಂತಾಗಿದೆ. ಯೂರೋ ವಲಯ ಸೇರಿದ ಇತ್ತೀಚಿನ ದೇಶಗಳು ಅಂದರೆ ಇತ್ತೀಚೆಗೆ ಯೂರೋ ವಲಯವನ್ನು ಸೇರಿದ ದೇಶಗಳು ಯಾವಪ್ಪ ಅಂತಂದರೆ, ಒಂದನೇದು ಎಸ್ಟೋನಿಯಾ 2011ರಲ್ಲಿ ಇದು ಸೇರಿಕೊಂಡಿದೆ. ಎರಡನೇದಾಗಿ ಲ್ಯಾಟ್ವಿಯಾ 2014ರಲ್ಲಿ ಇದು ಸೇರಿಕೊಂಡಿದೆ ಅಂತ ಹೇಳ್ಬೋದು. ಮೂರನೇದಾಗಿ ಲಿಥುವೇನಿಯಾ ಸೇರಿಕೊಂಡಿದೆ. 2015ರಲ್ಲಿ ಲಿಥುವೇನಿಯಾ ದೇಶ ಯೂರೋ ವಲಯದಲ್ಲಿ ಸೇರಿಕೊಂಡಿದೆ ಅಂತ ಹೇಳ್ಬೋದು. ಕೊನೆಯದಾಗಿ ನಾಲ್ಕನೇದು 2023ರಲ್ಲಿ ಕ್ರೊಯೇಷಿಯಾ ಎಂಬ ದೇಶ ಯೂರೋ ವಲಯವನ್ನು ಸೇರಿಕೊಂಡಿದೆ ಅಂತ ಹೇಳ್ಬೋದು. ಹಾಗಾದರೆ ಯುರೋಪಿಯನ್ ಯೂನಿಯನನ್ನು ಬಿಟ್ಟು ಹೋದ ದೇಶ ಯಾವುದಪ್ಪ ಅಂತಂದರೆ ಯುನೈಟೆಡ್ ಕಿಂಗ್ಡಮ್. 2020ರಲ್ಲಿ ಯುನೈಟೆಡ್ ಕಿಂಗ್ಡಮ್ ಏನು ಮಾಡುತ್ತಂದರೆ ಯುರೋಪಿಯನ್ ಯೂನಿಯನನ್ನು EU ಅನ್ನು ದೇಶವನ್ನು ಅಂದರೆ ಗ್ರೂಪನ್ನು ಬಿಟ್ಟು ಹೋಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಮುಂದೆ ನೋಡೋಣ. ಸ್ಮಾರ್ಟ್ ಸಿಟಿ ಮಿಷನ್ ಪ್ರಾರಂಭಿಸಿದ ವರ್ಷ ಯಾವಾಗಪ್ಪ ಅಂತಂದರೆ 2015ರಲ್ಲಿ. 2015ರಲ್ಲಿ ಈ ಸ್ಮಾರ್ಟ್ ಸಿಟಿ ಮಿಷನನ್ನು ಪ್ರಾರಂಭಿಸಲಾಗುತ್ತದೆ. ಕೇಂದ್ರ ವಸತಿ ಮತ್ತು ನಗರಗಳ ವ್ಯವಹಾರಗಳ ಸಚಿವಾಲಯವು ಸ್ಮಾರ್ಟ್ ಸಿಟಿ ಮಿಷನ್ ಯೋಜನೆಯನ್ನು ಗಡುವನ್ನು 2025 ಮಾರ್ಚ್ 31ಕ್ಕೆ ವಿಸ್ತರಿಸಿದೆ. ಅಂದರೆ ಮುಂದಿನ ವರ್ಷ 2025 ಮಾರ್ಚ್ 31ರವರೆಗೆ ಈ ಸ್ಮಾರ್ಟ್ ಸಿಟಿ ಮಿಷನನ್ನು ವಿಸ್ತರಿಸಿದೆ. ಇದು ಎರಡನೇ ಬಾರಿಗೆ ಸ್ಮಾರ್ಟ್ ಸಿಟಿ ಮಿಷನನ್ನು ಗಡುವನ್ನು ವಿಸ್ತರಿಸಿದೆ ಅಂತ ಹೇಳ್ಬೋದು. ಈ ಹಿಂದೆ 2024 ಜೂನ್ 3ರಂದು ಅವಧಿಯನ್ನು ನೀಡಲಾಗಿತ್ತು. ಯಾವಾಗ 2024 ಜೂನ್ 30ರಂದು ಅವಧಿಯನ್ನು ನೀಡಲಾಗಿತ್ತು. ಇವೇನು ಇಂಪಾರ್ಟೆಂಟ್ ಏನು ಅಂತ ಕೆಲವರು ಕೇಳಿದರು. ಎಲ್ಲ ಇಂಪಾರ್ಟೆಂಟ್ ಏನು ರೀ ಸರ್ ಅಂತ. ಇವು ಇಂಪಾರ್ಟೆಂಟ್ ಯಾಕಂದರೆ ಯಾವುದಾದ್ರೂ ಅಂದರೆ ಎಕ್ಸಾಮಲ್ಲಿ ಕೇಳ್ಬೋದು. ಈ ಸ್ಮಾರ್ಟ್ ಸಿಟಿ ಮಿಷನನ್ನು
ಎಲ್ಲಿವರೆಗೆ ವಿಸ್ತರಿಸಲಾಗಿದೆ ಅಂದರೆ 2025 ಮಾರ್ಚ್ 31ರವರೆಗೆ ವಿಸ್ತರಿಸಲಾಗಿದೆ ಅಂತ ಹೇಳ್ಬೋದು ನಾವು. ಈ ಸ್ಮಾರ್ಟ್ ಸಿಟಿ ಬಗ್ಗೆ ನೋಡೋಣ. ಸ್ಮಾರ್ಟ್ ಸಿಟಿ ಮಿಷನ್ ಬಗ್ಗೆ ನೋಡಿಕೊಳ್ಳೋಣ ಸ್ವಲ್ಪ ಮಾಹಿತಿಯನ್ನು. 2015 ಜೂನ್ 25ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಪ್ರಾರಂಭಿಸಿದ್ದಾರೆ. ಯಾವಾಗ? 2015ನೇ ತಾರೀಕು ಜೂನ್ 25ನೇ ತಾರೀಕನ್ನು ಈ ನರೇಂದ್ರ ಮೋದಿ ಅವರು ಇದನ್ನು ಸ್ಮಾರ್ಟ್ ಸಿಟಿ ಮಿಷನನ್ನು ಪ್ರಾರಂಭ ಮಾಡುತ್ತಾರೆ. ಇದು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ ಅಂತ ಹೇಳ್ಬೋದು. ನಗರ ಕಾರ್ಯಗಳನ್ನು ಸಂಯೋಜಿಸುವುದು, ವಿರಳ ಸಂಪನ್ಮೂಲಗಳ ಹೆಚ್ಚಿಸುವುದು, ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದು ಮತ್ತು ನಾಗರಿಕ ಜೀವನದ ಗುಣಮಟ್ಟವನ್ನು ಸುಧಾರಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಯಾವುದು? ಸ್ಮಾರ್ಟ್ ಸಿಟಿ ಮಿಷನ್ನ ಉದ್ದೇಶ ಏನಪ್ಪ ಅಂತಂದರೆ ನಗರಗಳ ಕಾರ್ಯಗಳನ್ನು ನೋಡಿಕೊಳ್ಳುವುದಾಗಿರ್ಬೋದು ಅಥವಾ ಸಂಪನ್ಮೂಲಗಳನ್ನು ಯಾವ ರೀತಿಯಾಗಿ ಹೆಚ್ಚಿಗೆ ಮಾಡಿಕೊಳ್ಳಬೇಕಂತ ನೋಡಿಕೊಳ್ಳೋದಾಗಿರ್ಬೋದು, ನಾಗರಿಕರ ಜೀವನವನ್ನು ಅವರ ಗುಣಮಟ್ಟ ರೀತಿಯಲ್ಲಿ ಸುಧಾರಿಸುವುದನ್ನು ಇದು ಹೊಂದಿದೆ ಅಂತ ಹೇಳ್ಬೋದು. ಯಾವುದು? ಸ್ಮಾರ್ಟ್ ಸಿಟಿ ಯೋಜನೆ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಅಂದರೆ ಒಂದು ನಗರದಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಡೆವಲಪ್ ಆಗುತ್ತಾನೆ ಅಂತ ಇದರಿಂದ ತಿಳಿದುಕೊಳ್ಳಬೇಕಾಗ್ತದೆ ಸ್ಮಾರ್ಟ್ ಸಿಟಿ ಮಿಷನಿಂದ. ಮುಂದೆ ನೋಡೋಣ. ಅದೇ ರೀತಿಯಾಗಿ ಸಂಪೂರ್ಣತಾ ಅಭಿಯಾನವನ್ನು ಪ್ರಾರಂಭಿಸಿದ ಸಂಸ್ಥೆ ಅಂದರೆ ನೀತಿ ಆಯೋಗ. ನೀತಿ ಆಯೋಗ ಏನು ಮಾಡಿದೆ ಅಂದರೆ ಈ ಸಂಪೂರ್ಣತಾ ಅಭಿಯಾನವನ್ನು ಪ್ರಾರಂಭಿಸಿದೆ. ಅಂದರೆ ಪ್ರಶ್ನೆ ಏನು ಕೇಳ್ಬೋದು ಅಂದರೆ ಈ ಸಂಪೂರ್ಣತಾ ಅಭಿಯಾನವನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದಂತ ಕೇಳ್ಬೋದು. ಅದಕ್ಕೆ ನೀತಿ ಆಯೋಗ ಅಂತ ಹಾಕ್ಬೋದು ಅಂತ ಹೇಳ್ತೀವಿ ನಾವು. ಆ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೀವಿ. ನೀತಿ ಆಯೋಗವು ಜುಲೈ 4ರಂದು ಸಂಪೂರ್ಣತಾ ಅಭಿಯಾನವನ್ನು ಪ್ರಾರಂಭಿಸಿದೆ. ಯಾವಾಗ? ಜುಲೈ 4ರಂದು. ಜುಲೈ 4ರಿಂದ ಸೆಪ್ಟೆಂಬರ್ 30ರವರೆಗೆ ನಡೆಯುವ ಈ ಸಮಗ್ರ 3 ತಿಂಗಳ ಅಭಿಯಾನವು ಎಲ್ಲ ಮಹತ್ವಾಕಾಂಕ್ಷೆ ಜಿಲ್ಲೆಗಳು ಮತ್ತು ಬ್ಲಾಕ್ಗಳಾದಂಥ 12 ಪ್ರಮುಖ ಸಾಮಾಜಿಕ ವಲಯಗಳನ್ನು ಸೂಚ್ಯಂಕ 100% ಶುದ್ಧತ್ವವನ್ನು ಸಾಧಿಸುವ ಗುರಿಯನ್ನು ಇದು ಹೊಂದಿದೆ. ಯಾವುದು? ಸಂಪೂರ್ಣತಾ ಅಭಿಯಾನವನ್ನು ಈ ನೀತಿ ಆಯೋಗ ಬಿಡುಗಡೆ ಮಾಡಿದೆ ಅಂತ ಹೇಳ್ಬೋದು. ಈ ನೀತಿ ಆಯೋಗದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡಿಕೊಳ್ಳೋಣ. ನೀತಿ ಆಯೋಗ ಇದನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ದ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳ್ಬೋದು. ನೀತಿ ಆಯೋಗವನ್ನು ಫುಲ್ ಫಾರ್ಮನ್ನು ಕೇಳಿದ್ದಾರೆ. ಸ್ಥಾಪನೆ ಯಾವಾಗೈತೆ ಅಂದರೆ 2015 ಜನವರಿ 1ನೇ ತಾರೀಕನ್ನು ಈ ನೀತಿ ಆಯೋಗ ಸ್ಥಾಪನೆ ಆಗುತ್ತದೆ. ಇದರ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದರ ಅಧ್ಯಕ್ಷರಾಗಿದ್ದಾರೆ. ಯಾವುದು? ನೀತಿ ಆಯೋಗದ ಅಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿ. ಅದೇ ರೀತಿಯಾಗಿ ನೀತಿ ಆಯೋಗದ ಉಪಾಧ್ಯಕ್ಷರು ಸುಮನ್ ಬೇರಿ ಇದ್ದಾರೆ. ಸುಮನ್ ಕೆ ಬೇರಿ ಇರ್ಬೋದು. ಈ ನೀತಿ ಆಯೋಗದ ಉಪಾಧ್ಯಕ್ಷರು ಯಾರಪ್ಪ ಅಂತಂದರೆ ಸುಮನ್ ಕೆ ಬೇರಿ ಇದ್ದಾರೆ. ಈ ನೀತಿ ಆಯೋಗದ CEO BVR ಸುಬ್ರಹ್ಮಣ್ಯರವರು ಈ ನೀತಿ ಆಯೋಗದ CEO ಆಗಿದ್ದಾರೆ ಅಂತ ಹೇಳ್ಬೋದು. ಈ ನೀತಿ ಆಯೋಗದ ಬಗ್ಗೆ ಏನು ಪ್ರಶ್ನೆ ಕೇಳ್ತಾರೇನ್ರಿ ಈ ರೀತಿ ಅಂತ ತಿಳ್ಕೊಳ್ಳೋದಾದರೆ ಕೇಳ್ತಾರೆ. ಪ್ರಶ್ನೆ ಕೇಳ್ಬೋದು, ಕೇಳಿದ್ದಾರೆ. ಈ ನೀತಿ ಆಯೋಗ ಯಾವಾಗ ಸ್ಥಾಪನೆ ಆಯಿತು, ಇದರ ಅಧ್ಯಕ್ಷರು ಯಾರು, ಉಪಾಧ್ಯಕ್ಷರು ಯಾರು, ಮೊದಲು ಈ ನೀತಿ ಆಯೋಗವನ್ನು ಏನೆಂದು ಕರೀತಿದ್ದರು? ಯೋಜನಾ ಆಯೋಗ ಎಂದು ಈ ನೀತಿ ಆಯೋಗವನ್ನು ಮೊದಲು ಕರೀತಿದ್ದರು. ಯೋಜನಾ ಆಯೋಗ ಎಂದು ಈ ನೀತಿ ಆಯೋಗವನ್ನು ಮೊದಲು ಕರೀತಿದ್ದರು. ಈ ನೀತಿ ಆಯೋಗದ ಮೊದಲ ಅಧ್ಯಕ್ಷರು ಯಾರಪ್ಪ ಅಂತಂದರೆ ನರೇಂದ್ರ ಮೋದಿ ಆಗಿದ್ದಾರೆ. ಈ ನೀತಿ ಆಯೋಗದ ಮೊದಲ ಅಧ್ಯಕ್ಷರು ಯಾರಪ್ಪ ಅಂತಂದರೆ ನರೇಂದ್ರ ಮೋದಿ ಅವರು ಆಗಿದ್ದಾರೆ. ಇವರು ಬರೋಣ ಯೋಜನಾ ಆಯೋಗವನ್ನು ಈ ನೀತಿ ಆಯೋಗಂದು ಬದಲಾವಣೆಯನ್ನು ಮಾಡಿದರು. ಇದನ್ನು ನೀತಿ ಆಯೋಗವನ್ನು ಥಿಂಕ್ ಟ್ಯಾಂಕ್ ಎಂದು ಕೂಡ ಕರೆಯುತ್ತಾರೆ. ಯಾವುದು? ಥಿಂಕ್ ಟ್ಯಾಂಕ್ ಅಂತ ಕರೀತಾರೆ. ಈ ನೀತಿ ಆಯೋಗವನ್ನು ಥಿಂಕ್ ಟ್ಯಾಂಕ್ ಎಂದು ಕೂಡ ಕರೀತಾರೆ. ಅದೇ ರೀತಿಯಾಗಿ ಈ ನೀತಿ ಆಯೋಗವು ಕೆಲವು ವರದಿಗಳನ್ನು ಬಿಡುಗಡೆ ಮಾಡುತ್ತದೆ, ಅಂದರೆ ಸೂಚ್ಯಂಕಗಳನ್ನು ಬಿಡುಗಡೆ ಮಾಡುತ್ತದೆ. ಯಾವ್ಯಾವ ಸೂಚ್ಯಂಕಗಳನ್ನು ಈ ನೀತಿ ಆಯೋಗ ಬಿಡುಗಡೆ ಮಾಡುತ್ತದೆ ಎಂದು ಸ್ವಲ್ಪ ನೋಡಿಕೊಳ್ಳೋಣ. ಮೊದಲನೇದಾಗಿ SDA ಇಂಡಿಯನ್ ಇಂಡೆಕ್ಸ್. ಅದೇ ರೀತಿಯಾಗಿ ಕಾಂಪೋಸ್ಟಿವ್ ವಾಟರ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್ ಕೂಡ ಈ ನೀತಿ ಆಯೋಗ ಬಿಡುಗಡೆ ಮಾಡುತ್ತದೆ. ಅಟಲ್ ಇನ್ನೋವೇಷನ್ ಮಿಷನ್ ಇಂಡೆಕ್ಸನ್ನು ಕೂಡ ಈ ನೀತಿ ಆಯೋಗ ಬಿಡುಗಡೆ ಮಾಡುತ್ತದೆ. ಸ್ಕೂಲ್ ಎಜುಕೇಷನಲ್ ಕ್ವಾಲಿಟಿ ಇಂಡೆಕ್ಸ್ ಕೂಡ ಈ ನೀತಿ ಆಯೋಗ ಬಿಡುಗಡೆ ಮಾಡುತ್ತದೆ. ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್, ಗುಡ್ ಗವರ್ನೆನ್ಸ್ ಇಂಡೆಕ್ಸ್ ಕೂಡ ಈ ನೀತಿ ಆಯೋಗ ಬಿಡುಗಡೆ ಮಾಡುತ್ತದೆ ಎಂದು ಹೇಳಬಹುದು. ಅದು ಒಟ್ಟಿನಲ್ಲಿ
1 2 3 4 5 6 ಈ 6 ಸೂಚ್ಯಂಕಗಳನ್ನು ಈ ನೀತಿ ಆಯೋಗ ಬಿಡುಗಡೆ ಮಾಡುತ್ತದೆ. ಅದೇ ರೀತಿಯಾಗಿ ಇವತ್ತಿನ ಕೊನೆಯ ಲೈನರ್ಸ್ ಅಂದರೆ ಒನ್ ಲೈನರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ಜಾರ್ಖಂಡ್ನ ಮುಖ್ಯಮಂತ್ರಿಯಾಗಿ 3ನೇ ಬಾರಿಗೆ ಜಾರ್ಖಂಡ್ನ ಮುಕ್ತಿ ಮೋರ್ಚಾ ಅಂದರೆ JMM ಪಕ್ಷದ ನಾಯಕನಾಗಿರುವ ಹೇಮಂತ್ ಸೊರೇನ್ ಅವರನ್ನು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ಜಾರ್ಖಂಡ್ ಮುಖ್ಯಮಂತ್ರಿಯಾಗಿ ಇವರು ಹೇಮಂತ್ ಸೊರೇನ್ರವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅಂದರೆ ಇವರು 3ನೇ ಬಾರಿಗೆ ಅಂದರೆ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳ್ಬೋದು. ಯಾರು? ಹೇಮಂತ್ ಸೊರೇನ್ ಅವರು. ಇಂಪಾರ್ಟೆಂಟ್ ಅಂದರೆ ಇತ್ತೀಚೆಗೆ ನೇಮಕವಾದರ ಬಗ್ಗೆ ಕೇಳ್ತಾರೆ. ಅಂದರೆ ಯಾವ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿ ಇದ್ದಾರೆ ಅಂತ ನಮಗೆ ಸ್ವಲ್ಪ ಆದರೂ ಮಾಹಿತಿ ಗೊತ್ತಿರಬೇಕು. ಅದು ಡೈಲಿ ಯಾರ್ದಾದ್ರೂ ಸ್ವಲ್ಪ ಆದರೂ ನೋಡಿದರೆ ಗೊತ್ತಾಗುತ್ತೆ. ಸ್ವಲ್ಪ ನ್ಯೂಸಲ್ಲಿ ಬಂದವ್ರದ್ದು ಇಂಪಾರ್ಟೆಂಟ್ ನೋಡಿಕೊಳ್ಳಿ. ಹೇಮಂತ್ ಸೊರೇನ್ ಅವರು. ಅದೇ ರೀತಿಯಾಗಿ ಪೆರಿಷೇಬಲ್ ಸರಕುಗಳ ರಫ್ತಿನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸತತ 4ನೇ ವರ್ಷ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಯಾವುದು? ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಹಾಗಾದರೆ ನಿಮಗೆ ಒಂದು ಪ್ರಶ್ನೆ ಕೇಳ್ತಾನೆ. ಕ್ವೆಶ್ಚನ್ 1 ಏನಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ವಿಮಾನ ನಿಲ್ದಾಣ ಅಂದರೆ ವಿಮಾನ ಯಾವಾಗ ಆರಂಭವಾಯಿತು ಮತ್ತು ಎಲ್ಲಿ ಆರಂಭವಾಯಿತು ಎಂದು ಕಮೆಂಟ್ ಮೂಲಕ ತಿಳಿಸಿ. ನೋಡೋಣ ನಮ್ಮ ವಿಡಿಯೋ ಎಷ್ಟು ಜನ ನೋಡ್ತೀರಿ, ಏನು ಸರಿಯಾದ ಉತ್ತರ ಕೊಡ್ತೀರೋ ಇಲ್ಲವೋ ಅಂತ ನೋಡಿಕೊಳ್ಳೋಣ. ಕಮೆಂಟ್ ಮೂಲಕ ಸರಿಯಾಗಿ ಉತ್ತರವನ್ನು ತಿಳಿಸಿ. ಅದೇ ರೀತಿಯಾಗಿ ನಮ್ಮ ವಿಡಿಯೋ ಯಾವ ರೀತಿಯಾಗಿದೆ ಅಂತ ಕೂಡ ತಿಳಿಸಿ. ಇತ್ತೀಚೆಗೆ ಡಿಕ್ ಸ್ಕೋಪ್ ಅವರು ನೆದರ್ಲ್ಯಾಂಡ್ ದೇಶದ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡಿದ್ದಾರೆ. ಯಾರು? ಡಿಕ್ ಸ್ಕೋಪ್ ಅವರು ಅಂದರೆ ನೆದರ್ಲ್ಯಾಂಡ್ನ ಪ್ರಧಾನಮಂತ್ರಿ ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ಇತ್ತೀಚೆಗೆ ಡಿಕ್ ಸ್ಕೋಪ್ ಅವರು ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ಭಾರತ ಮತ್ತು ಮಂಗೋಲಿಯಾ ಜಂಟಿ ಮಿಲಿಟರಿ ವ್ಯಾಯಾಮವಾದ 16ನೇ ಆವೃತ್ತಿಯ ಅಲೆಮಾರಿ ಆನೆ ಇತ್ತೀಚೆಗೆ ಮೇಘಾಲಯದ ಉಮ್ರೇನ್ನಲ್ಲಿ ನಡೆಯಿತು. ಅಂದರೆ ಇತ್ತೀಚೆಗೆ ಮೇಘಾಲಯದ ಉಮ್ರೇನ್ನಲ್ಲಿ ನಡೆದಿದೆ. ಇದನ್ನು ನಾವು ಸ್ಪರ್ಧಾ ವಿಜೇತ ಮ್ಯಾಗಝಿನ್ನಲ್ಲಿ ಆಲ್ರೆಡಿ ನೋಡಿದ್ದೇವೆ. ಆದರೆ ಇದು ಕನ್ನಡದಲ್ಲಿದೆ, ಅಲೆಮಾರಿ ಆನೆ. ಅದೇ ರೀತಿಯಾಗಿ ಸಣ್ಣ ಸ್ಪೆಕ್ಟಾಬಿಲಿಸ್ ಎಂದರೆ ಏನಂತ ಕೇಳಲಾಗಿದೆ. ಇದನ್ನು ಆಕ್ರಮಣಕಾರಿ ಸಸ್ಯ ಎಂದು ಹೇಳಬಹುದು. ಅಂದರೆ ಸಣ್ಣ ಸ್ಪೆಕ್ಟಾಕ್ಲಾಬಿಸ್ ಅಂತ ಹೇಳುವುದನ್ನು ಆಕ್ರಮಣಕಾರಿ ಸಸ್ಯ ಆಗಿದೆ ಅಂತ ಹೇಳ್ಬೋದು. ಸಾರಿ, ಸ್ವಲ್ಪ ಅದು ಬರ್ತಾಯಿಲ್ಲ, ನಾಲಿಗೆ ತದಲ್ತಾ ಇದೆ. ಓಕೆ ಫ್ರೆಂಡ್ಸ್, ಹೋಗಲಿ. ಮೇಘಾಲಯ ರಾಜ್ಯದಲ್ಲಿ ಇತ್ತೀಚೆಗೆ ಉಮ್ರೇನ್ನಲ್ಲಿ ಅಲೆಮಾರಿ ಆನೆ ಅಂದರೆ ಎಲಿಫೆಂಟ್ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ನಾವು ಕ್ವೆಶ್ಚನ್ ಕೇಳೋದಕ್ಕೆ ಆನ್ಸರನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಯಾರು ನಮ್ಮ ವಿಡಿಯೋ ನೋಡ್ತಿದ್ರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಎಲ್ಲರೂ ಶೇರ್ ಮಾಡಿ. ಇದು ಡೈಲಿ ಕರೆಂಟ್ ಅಫೇರ್ಸ್ ಆಗಿದೆ. ಅದು ಸ್ಪರ್ಧಾ ವಿಜೇತ ಜೂನ್ ತಿಂಗಳ ಕರೆಂಟ್ ಅಫೇರ್ಸ್ ಆಲ್ರೆಡಿ ಎಲ್ಲ ಮುಕ್ತಾಯವಾಗಿದೆ. ಯಾರು ನೋಡಿಲ್ವೋ ಅದು ಪ್ಲೇ ಲಿಸ್ಟಲ್ಲಿ ಇಟ್ಟಿದ್ದೀನಿ. ಈಗ ಇಲ್ಲಿ ಕರೆಂಟ್ ಹೋಗಿದೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್. ಎಲ್ಲರೂ ನಮ್ಮ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.